ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಅಲ್ಲಿ ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸಂಪುಟ ಪುನರಚನೆ ಆಗಲೇಬೇಕು ಅಂತ ಕೆಲ ಹಿರಿಯ ಶಾಸಕರು ಹಠ ಹಿಡಿತಾ ಇದ್ದಾರೆ. ಹೀಗಾಗಿ ಇದೇ ಯೋಚನೆಯನ್ನು ಇಟ್ಕೊಂಡು ಡೆಲ್ಲಿ ಫ್ಲೈಟ್ ಅನ್ನು ಹತ್ತಿ ಅಲ್ಲಿ ಇಳಿದಿದ್ದಾರೆ. ದೆಹಲಿಯ ಹವಾಗುಣಗಳು ಈ ಶಾಸಕರುಗಳಿಗೆ ನಿಜವಾಗ್ಲೂ ಅನುಕೂಲ ಮಾಡಿಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾರ್ಯಾರು ಹೋಗಿದ್ದಾರೆ, ಯಾರ್ಯಾರು ಇನ್ನೂ ಜಾಯ್ನ್ ಆಗೋ ಸಾಧ್ಯತೆ ಇದೆ, ಯಾರನ್ನ ಮೀಟ್ ಮಾಡ್ತಾರೆ, ಈ ಮೀಟಿಂಗ್ ಫ್ರೂಟ್ಫುಲ್ ಆಗುತ್ತಾ, ಫ್ರೂಟ್ಫುಲ್ ಔಟ್ಪುಟ್ಟನ್ನು ಕೊಡುತ್ತಾ ಅಥವಾ ಜಸ್ಟ್ ಬಂದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ಆಗುತ್ತಾ, ಇಷ್ಟು ಡೀಟೇಲ್ಸನ್ನು ಈಗ ಕೊಡ್ತಾ ಹೋಗ್ತೀವಿ. ದೆಹಲಿಯಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಠಿಕಾಣಿ ಹೂಡಿದ್ದಾರೆ. ಮೊದಲ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅಲ್ಲೇ ಕುತ್ಕೊಂಡು ಮಾಡಿದ್ದಾರೆ. ಏನು ಅಜೆಂಡಾ ಇರಬೇಕು, ಹೆಂಗೆ ನಮ್ಮಲ್ಲಿ ಒಗ್ಗಟ್ಟಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರಂತೆ. ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖರನ್ನು ಭೇಟಿಯಾಗೋ ಬಗ್ಗೆ ಚರ್ಚೆ ಆಗಿದೆ. ಭೇಟಿಗೆ ಸಮಯವನ್ನು ಕೂಡ ಕಾಂಗ್ರೆಸ್ ಶಾಸಕರು ಕೆಲವ್ರ ಹತ್ರ ಕೇಳಿದ್ದಾರೆ ಆಲ್ರೆಡಿ. ಇನ್ನು ಕೆಲವರು ಹೂನು ಅಂದಿಲ್ಲ, ಊಹೂನು ಅಂದಿಲ್ಲ. ಕೆಲವರು ಆಯ್ತು ನೋಡೋಣ, ಸಂಜೆ ನೋಡೋಣ ಅಂತ ಅಂದಿದ್ದಾರೆ. ಇದಕ್ಕೆ ಒಂದು ಆ್ಯಡ್ ಆನ್ ಅಂತ ಹೇಳಿದ್ರೆ, ಈಗಾಗಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೂ ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ಒಂದು ಸ್ವಲ್ಪ ಹೊತ್ತಲ್ಲಿ ಫ್ಲೈಟ್ ಹತ್ತಾರೆ. ಅಲ್ಲಿಂದ ಹೋಗಿ ಡೆಲ್ಲಿನಲ್ಲಿ ಇಳಿದು ಆಮೇಲೆ ಇವ್ರನ್ನೆಲ್ಲ ಮೀಟಿಂಗ್ ಕರೆದು ಇವರ ಮನದ ಇಂಗಿತವನ್ನು ಕೇಳಿಸ್ಕೊಂಡು ಅದನ್ನು ತಲುಪಿಸ್ಬೇಕಾದವ್ರಿಗೆ ತಲುಪಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆದರೂ ನಮ್ಮ ಪ್ರಯತ್ನ ನಾವು ಬಿಡಲ್ಲ, ನಾವು ಅರ್ಹರಿದ್ದೀವಿ ಅಂತ ಈ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತು ಇದು ಭಿನ್ನಮತೀಯ ಚಟುವಟಿಕೆ ಅಲ್ಲ, ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಪಕ್ಷಕ್ಕಾಗಿ ದುಡಿದಿದ್ದೀವಿ. ಸೊ ಋಣಭಾರ ಋಣ ಸಂದಾಯ ಎಲ್ಲ ಆಗಬೇಕಲ್ಲ ನಮಗೂ ಕೂಡ ಅನ್ನೋದು ಇವರ ಡಿಮ್ಯಾಂಡ್. ಹಿರಿಯ ಶಾಸಕ TB ಜಯಚಂದ್ರ, ಕೊಳ್ಳೇಗಾಲದ ಶಾಸಕ ಕೃಷ್ಣಮೂರ್ತಿ, ಹೊನ್ನಾಳಿ ಶಾಸಕ ಶಾಂತನಗೌಡ, ತಿಪಟೂರು ಶಾಸಕ ಷಡಕ್ಷರಿ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್, ಚಾಮರಾಜನಗರದ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಬೆಳಗ್ಗೆ ಪಬ್ಲಿಕ್ TV ಜೊತೆಗೆ ಮಾತನಾಡಿದ್ರು. ಅವರು ಸೇರಿದಂತೆ ಟೋಟಲ್ ಆಗಿ 16 ಜನ ಹಿರಿಯ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ಸದಸ್ಯರು ಠಿಕಾಣಿ ಹೂಡಿದ್ದಾರೆ. ಒಂದು 2-3 ದಿನ ಡೆಲ್ಲಿ ಬಿಟ್ಟು ಅಲ್ಲಾಡಲ್ಲ ನಾವು ಅಂತ ಶಾಸಕರುಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಎಲೆಕ್ಷನ್ ಮೇಲೆ ಎಲೆಕ್ಷನನ್ನು ನೋಡ್ತಾ ಇರುವಂತಹ ಗಳಿಗೆಯಲ್ಲಿ ಸಂಪುಟ ಪುನರ್ರಚನೆ ಅನ್ನುವಂತಹ ಜೇನುಗೂಡಿಗೆ ಕೈ ಹಾಕುತ್ತಾ ಅನ್ನೋದು ಪ್ರಶ್ನೆ. ಕೈ ಹಾಕಿದ್ರೆ ಏನಾಗುತ್ತೆ ಜೇನುಗೂಡಿಗೆ ಗೊತ್ತೇ ಇದೆ. ಸೊ ಅವೆಲ್ಲ ಗೊತ್ತಿದ್ದು ಕೂಡ ಹೈಕಮಾಂಡ್ ಇವರಿಗೆ ಭರವಸೆ ಕೊಡೋದಕ್ಕೆ ಹೋಗುತ್ತಾ ಅಥವಾ ವೆಯ್ಟ್ ಮಾಡಿ ಇನ್ನೊಂದು 6 ತಿಂಗಳು ಹೋಗಲಿ ಅಂತ ಹೇಳ್ತಾರಾ, ನೋಡೋಣ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಶಾಸಕರು ಅನ್ನೋದು ಗೊತ್ತಾಗ್ತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಹೇಳ್ತಾ ಇದ್ದೆ ನಿಮಗೆ, ಬೆಂಗಳೂರಿನಲ್ಲಿದ್ದಾರೆ. ಅವರು ಇವತ್ತು ಫ್ಲೈಟ್ ಹತ್ತುತ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂತ. KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕರ್ನಾಟಕ ಉಸ್ತುವಾರಿಗಳನ್ನು ಭೇಟಿ ಆಗ್ತಾರೆ. ಸಚಿವ ಸಂಪುಟ ಪುನರ್ರಚನೆಗೆ ನೀವು ಗ್ರೀನ್ ಸಿಗ್ನಲ್ಗಳನ್ನು ಕೊಡ್ರಿ ಅಂತ ಕೇಳ್ತಾರಂತೆ. ಬಟ್ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗೋದು ಡೌಟ್ಫುಲ್ ಅಂತ ಹೇಳಲಾಗ್ತಾ ಇದೆ. ಬಟ್ ಪ್ರಯತ್ನ ಮಾಡ್ತೀವಿ ನಾವು, ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತೀವಿ ಅಂತ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ. ಹಿಂಗೆ ಏಕಾಏಕಿ ಗುಂಪಾಗಿ ಹೊರಡ್ತಿದ್ದಾರೆ ಅನ್ನೋ ಮಾಹಿತಿ ಲಾಸ್ಟ್ 1-2 ವಾರಗಳ ಹಿಂದೆನೇ ಎಲ್ರಿಗೂ ಇತ್ತು, ಹೈಕಮಾಂಡ್ಗೂ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬ್ಬೀರ್ ನೇರ ಸಂಪರ್ಕದಲ್ಲಿ. ಶಬ್ಬೀರ್, ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಫಸ್ಟ್ ಫ್ಯಾಮಿಲಿ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಮಾತ್ರ ಹಣ್ಣೋ ಕಾಯಿನೋ ಹೋಗಿದ್ದ ಕೆಲಸ ಅನ್ನೋದು ಗೊತ್ತಾಗುತ್ತೆ. ಅವಕಾಶ ಸಿಗುತ್ತಾ ಅವ್ರಿಗೆ? ನೋಡಿ, ಈವರೆಗೂ ಯಾವುದೇ ರೀತಿಯಾದಂಥ ಸಮಯ ನಿಗದಿಯಾಗಿಲ್ಲ. ಆದರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಶಾಸಕರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಗೆ 16 ಶಾಸಕರು ಬಂದಿದ್ದಾರೆ. ಇನ್ನಷ್ಟು ಶಾಸಕರು ಇವತ್ತು ಬರುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕನಿಷ್ಠ 20-25 ಜನ ಶಾಸಕರು ಒಟ್ಟಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಕಚೇರಿಯಿಂದ ಇನ್ನೂ ಯಾವುದೇ ರೀತಿಯಾದಂಥ ಭೇಟಿಗೆ ಅಧಿಕೃತವಾದಂಥ ಸಮಯ ಬಂದಿಲ್ಲ. ಇನ್ನು KC ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ದೆಹಲಿಯಲ್ಲಿಲ್ಲ. ಹೀಗಾಗಿ ಅವರನ್ನು ನಾಳೆ ಭೇಟಿ ಮಾಡುವಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಸದ್ಯಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಲ್ಲಿದ್ದಾರೆ. ಸಂಜೆ ಅವರು 6 ಗಂಟೆಗೆ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಇವತ್ತು ಖರ್ಗೆ ಅವರನ್ನ ಭೇಟಿ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅವರ ಡಿಮ್ಯಾಂಡ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕೊಳ್ಳೇಗಾಲದ ಶಾಸಕರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವೆಲ್ಲ ಶಾಸಕರು ಬಂದಿದ್ದೀರಿ, ಎಷ್ಟು ಜನ ಬಂದಿದ್ದೀರಿ ಮತ್ತು ಯಾರ್ಯಾರನ್ನ ಭೇಟಿ ಮಾಡ್ತಿದ್ದೀರಿ? ಸರ್, ನಾವು ಈ ಸೀನಿಯರ್ MLAs 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥವರು ನಾವು ಹಿಂದೆನೂ ಕೂಡ ಬೆಂಗಳೂರಿನಲ್ಲಿ ಖಾಸಗಿ ಹೋಟ್ಲಲ್ಲಿ ಸೇರಿ ಚರ್ಚೆ ಮಾಡಿದ್ವಿ. ಕಾರಣ ಈ 2023ರಲ್ಲಿ ಸಂಪುಟ ರಚನೆ ಆದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ನಾಯಕತ್ವದಲ್ಲಿ ಆ ಸಂದರ್ಭದಲ್ಲಿ ಕೆಲವು ಪ್ರಮುಖರು ಒಂದು ಮಂತ್ರಿಮಂಡಲದ ವಿಚಾರದಲ್ಲಿ ಒಂದು ಬೇರೆಯವರಿಗೆ
ಹಿರಿಯ ಶಾಸಕರಿಗೆ ಮುಂದಿನ 2.5 ವರ್ಷದಲ್ಲಿ ಮತ್ತೊಮ್ಮೆ ರಿಷಫಲ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತೇವೆ ಅಂತಕ್ಕಂಥ ಸಾಮಾನ್ಯವಾಗಿ ಹೇಳಿರ್ತಕ್ಕಂಥ ಮಾತಿನ ಆಧಾರದ ಮೇಲೆ ನಾವು ಸೇರಿ ಒಂದು 30-40 ಜನ ಇದ್ದೀವಿ. ಸರ್, ಈಗ ಇಲ್ಲಿ ಡೆಲ್ಲಿಗೆ ಬಂದಿದ್ದೀರಿ, ಈಗ ನೀವು ಇಲ್ಲಿ ಯಾರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಿ, ಯಾರ್ಯಾರು ಸಮಯ ಕೇಳಿದಿರಿ ಅಂತ? ನಾವು ಅನ್ಶೆಡ್ಯೂಲ್ಡ್ ಆಗಿ ಬಂದಿರತಕ್ಕಂಥದ್ದು. ನಾವು ನಿನ್ನೆ ರಾತ್ರಿ ಬಂದು ತಲುಪಿದ್ವಿ. ಇವತ್ತು ಬೆಳಗ್ಗೆ ಈಗ ನಾವು AICC ಕಚೇರಿಗೆ ಹೋಗಿ ಬರೋಣ. ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಿನಲ್ಲೇ ಇರೋದ್ರಿಂದ ಅವರು ಮಧ್ಯಾಹ್ನ ಹೊರಟು ಸಂಜೆ ತಲುಪುವಂಥವರಿದ್ದಾರೆ. ಅವ್ರನ್ನ ಮೊದಲಿಗೆ ಭೇಟಿ ಮಾಡಿ ನಂತರ ರಾಷ್ಟ್ರೀಯ ಯುವ ನಾಯಕರ ಅಂತ ಮಾನ್ಯ ರಾಹುಲ್ ಗಾಂಧೀಜಿಯವ್ರನ್ನ, ಸೋನಿಯಾ ಗಾಂಧಿಯವ್ರನ್ನ, ಪ್ರಿಯಾಂಕಾ ಗಾಂಧಿಯವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಂಜಿತ್ ಸುರ್ಜೇವಾಲಾ ಮತ್ತು ಇತರ ಪಕ್ಷದ ಹಿರಿಯ ನಾಯಕರುಗಳನ್ನ ಭೇಟಿ ಮಾಡುವಂಥ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೇವೆ. ನಾವು ಯಾರ್ಯಾರು ಲಭ್ಯ ಇರ್ತಾರೆ ಅವ್ರನ್ನ ಭೇಟಿ ಮಾಡ್ತೀವಿ. ವಾಸ್ತವ ಹೇಳ್ತಕ್ಕಂಥ ಮಾತು ನೋಡಿ, ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಹಳ ಚರ್ಚೆಯಲ್ಲಿದೆ. ಅದು ಬಗೆಹರಿದೆ ಸಚಿವ ಸಂಪುಟ ಪುನರಚನೆ ಆಗಲ್ಲ. ಸೊ ಈ ವಿಚಾರನ ರಾಹುಲ್ ಗಾಂಧಿ ಅವರೇ ನಿರ್ಧಾರ ಮಾಡಬೇಕಾಗತ್ತೆ. ನಿಮಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಮಯ ಕೊಡ್ತಾರೆ, ನಿಮ್ಮ ಮಾತುಗಳನ್ನು ಅವ್ರು ಕೇಳಿಸ್ಕೊಳ್ತಾರೆ ಅಂತ ಅನಿಸುತ್ತಾ? ಅವ್ರ ಕಚೇರಿಗೆ ಏನಾದ್ರು ನೀವು ಸಂಪರ್ಕ ಮಾಡಿದ್ದೀರಾ? ಇಲ್ಲ, ನಮ್ಮ ಪರವಾಗಿ ನಮ್ಮ ಚೀಫ್ ವಿಪ್ ಪತ್ರನವರು ಇದ್ದಾರೆ, ಅವರು ಅದನ್ನು ಸಂಪರ್ಕ ಇಟ್ಕೊಂಡಿದ್ದಾರೆ. ನಾವು ಪ್ರತಿಯೊಬ್ಬರು ಕೂಡ ಮಾತನಾಡೋ ಸೂಕ್ತ ಅಲ್ಲ ಅಂತೇಳಿ ಅವ್ರಿಗೆ ಯಾವುದು ಜವಾಬ್ದಾರಿ ವಹಿಸಿದ್ದೀವಿ. ಸಿಗ್ಬೋದಾ ನಿಮಗೆ? ಇವತ್ತು ಆಗದೇ ಇರ್ಬೋದು. ನಾಳೆ ಅಂಬೇಡ್ಕರ್ ಜಯಂತಿ ಇದೆ. ಬಹುತೇಕ ನಾನು ಕೂಡ ವಾಪಸ್ ಹೋಗ್ತೀನಿ, ನಮ್ಮ ನಾರಾಯಣ ಸ್ವಾಮಿಯವರು ವಾಪಸ್ ಹೋಗ್ತೀವಿ. ಯಾಕಂದರೆ ನಾಳೆ ಅಂಬೇಡ್ಕರ್ ಜಯಂತಿ ನಮಗೆ ಭಾಳ ಮುಖ್ಯ. ಹಾಗಾಗಿ ಈ ಒಳ ಮೀಸಲಾತಿಯ ಒಂದು ಜಂಜಾಟದಲ್ಲೂ ಕೂಡ ನಾವು ಭಾಗವಹಿಸಿದ್ರೆ ತಪ್ಪಾಗುತ್ತೆ. ಆ ದೃಷ್ಟಿನಲ್ಲಿ ನಾವು ವಾಪಸ್ ಹೋಗಿ ಮತ್ತೆ ವಿಶೇಷ ಅಧಿವೇಶನ ಕರೆದ್ರಿಂದ ಪಾರ್ಲಿಮೆಂಟನ್ನು ಆ ಸಂದರ್ಭ ಮತ್ತೆ ಬರುವವರು ಇದೆ. ನೋಡಿ ಮಮತಾ, ಈಗ ಸಾಕಷ್ಟು ಪ್ರಯತ್ನಗಳಂತೂ ನಡೀತಾ ಇದ್ದಾವೆ. ಹೈಕಮಾಂಡ್ ನಾಯಕರು ಯಾರೆಲ್ಲ ಸಿಗ್ತಾರೆ ಅವರಿಗೆ ತಮ್ಮ ಡಿಮ್ಯಾಂಡ್ಗಳು ಏನು ಅನ್ನುವಂಥದ್ದನ್ನ ಒಪ್ಪಿಸುವಂಥ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ನಡೀತಾ ಇದೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್. ಬಹಳ ಸ್ಪಷ್ಟವಾಗಿ ಸಿಹಿ ಸುದ್ದಿ ಎಕ್ಸ್ಪೆಕ್ಟೇಷನ್ ನಲ್ಲಿ ಈ ಶಾಸಕರು ಇದ್ದಾರೆ. ಎಷ್ಟು ಜನಕ್ಕೆ ಸಿಹಿ ಸುದ್ದಿ ಕೊಡೋದಕ್ಕೆ ಸಾಧ್ಯ ಇದೆ ಹೈಕಮಾಂಡ್ಗೆ ನೋಡೋಣ. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಇವ್ರೇನ್ ಮಾಡ್ತಾರೆ ಅದು ಪ್ರಶ್ನೆ.